ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕಿಸ್. ನಾನು ಪ್ರಿಯಾ. ಕರಿಕಾಳ ಸಿನಿಮಾದ ಟೀಸರ್ ಅನ್ನ ನೋಡಿ ಯಾರ್ಯಾರಿಗೆ ಪ್ರಶ್ನೆಗಳು ಹುಟ್ಟಿದೆಯೋ ಇವತ್ತು ಉತ್ತರವನ್ನ ಕಂಡುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ಈ ಸಿನಿಮಾದ ನಾಯಕ ನಟರಾದಂತಹ ಕಾಡ ನಟರಾಜ್ ಅವರು ನಮ್ಮ ಹುಡುಗಿದ್ದಾರೆ. ಈ ಸಿನಿಮಾದ ನಾಯಕ ನಟರಾದಂತಹ ಕಾಡ ನಟರಾಜ್ ಅವರು ನಮ್ಮ ಹುಡುಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್ ಮೊದಲನೇದಾಗಿ ನಮಸ್ಕಾರ. ನಮಸ್ಕಾರ ಪ್ರಿಯ ಅವರೇ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಸಿನಿಮಾ ಕೆಲಸಗಳೆಲ್ಲ ಹೇಗೆ ನಡೀತಾ ಇದೆ? ಕೆಲಸಗಳೆಲ್ಲ ಚೆನ್ನಾಗಿ ನಡೀತಾ ಇದೆ. ಈಗೆಲ್ಲ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿದಿದೆ. ಇನ್ನೇನೀಗ ರಿಲೀಸ್ ಡೇಟ್ ಹತ್ರ ಬರ್ತಾ ಇದೆ. ಸೊ ವಿ ಆರ್ ಎಕ್ಸೈಟೆಡ್. ಕೆಲಸ ಜಾಸ್ತಿ ಇದೆ. ಕರಿಕಾಳ ಈ ಹೆಸರಿನಲ್ಲೇ ಆನೆ ಇದೆ. ಮತ್ತೆ ನಮ್ಗೆ ಟೀಸರ್ ನೋಡಿದಾಗ ಕೆಲವೊಂದು ವಿಜುವಲ್ಸ್ ಗಳಲ್ಲಿ ನಮ್ಗೆ ಈ ವರಾಹ ಕೂಡ ಕಾಣಿಸುತ್ತೆ. ಸೊ ಇದು ಏನೋ ಶಕ್ತಿ ಯುಕ್ತಿ ಸಿನಿಮಾನ ಅಥವಾ ಏನಾದ್ರು ದೈವ ಧರ್ಮದ ಸಿನಿಮಾನ? ಈ ಕತೆ ಒಟ್ಟಾರೆ ಏನ್ ಹೇಳಕ್ ಹೊರಟಿದೆ ಅಂತ? ದೈವ ಧರ್ಮ ಬಗ್ಗೆ ಎಲ್ಲ ಇರಲ್ಲ. ಸೊ ವೈಲ್ಡ್ ಬೋರ್ ಒಂದು ಹೇಗಿರುತ್ತೆ ಆ ತರ ಇರುತ್ತೆ ಸಿನಿಮಾದಲ್ಲಿ. ಆಮೇಲೆ ಎಲಿಫೆಂಟ್ ಒಂದ್ ಕಡೆ ಎಲಿಫೆಂಟ್ ಕಾಣುತ್ತೆ, ನಿಮಗೆ ಇನ್ನೊಂದ್ ಕಡೆ ವರಾಹ ಕಾಣುತ್ತೆ. ಎಲಿಫೆಂಟ್ ಏನಂದ್ರೆ ಕರಿ ಕಾಡ ಅಂದ್ರೆ ಕರಿ ಅಂದ್ರೆ ಎಲಿಫೆಂಟ್, ಕಾಡ ಅನ್ನೋದು ಒಂದು ಹೀರೋದ ಕ್ಯಾರೆಕ್ಟರ್ ನೇಮ್ ಅದು. ಸೊ ಹೀರೋ ಕಾಡ ಅನ್ನೋನು ಎಲಿಫೆಂಟ್ಗಿಂತ ಪವರ್ಫುಲ್ ಅನ್ನೋದು ಒಂದು ಮೆಸೇಜ್ನ ಆ ಟೈಟಲ್ ಹೇಳುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಇಟ್. ಆಮೇಲೆ ಕರಿಕಾಳ ಆಕ್ಚುಲಿ ನಾವು ಎಲ್ಲ ಅಂದ್ರೆ ಇವಾಗ ವಿಜುವಲ್ಸ್ಗಳೆಲ್ಲ ನೋಡಿದ್ರೆ ಜಾಸ್ತಿ ಏನೋ ಈ ಕಾಡು ತುಂಬಾ ಒಂದು ಪ್ರಮುಖವಾದಂತಹ ಪಾತ್ರ ಪ್ಲೇ ಮಾಡ್ತಾ ಇದೆ ಅಂತ ನಮ್ಗೆ ಅನ್ಸುತ್ತೆ. ಸೊ ಇವಾಗ ಒಂದು ಏನೋ ಅವಿಭಾಜ್ಯ ಅಂಗ ಅಂತಲೇ ಹೇಳ್ಬೋದು ಕಾಡನ್ನ. ಸೊ ಕಾಡಿಗೆ ಹಾಗೇನೆ ನಾಯಕ ನಟನ ಒಂದು ಪಾತ್ರಕ್ಕೆ ಇರುವಂತ ಒಂದು ಸಂಬಂಧದ ಬಗ್ಗೆ ಹೇಳೋದಾದ್ರೆ, ಸೊ ಹೇಗೆಂದ್ರೆ ಫಾರೆಸ್ಟ್ ಅಲ್ಲಿ ಒಂದು 70 to 80% ಶೂಟಿಂಗ್ ಫಾರೆಸ್ಟ್ ಅಲ್ಲಿ ಆಗಿರೋದು. ಆಮೇಲೆ ನೈಟ್ ಶೂಟ್ ಕೂಡ ಜಾಸ್ತಿ ಇರುತ್ತೆ. ಆಮೇಲೆ ವರಾಹ ನೀವು ಹೇಳಂಗೆ ನಾವು ತೋರಿಸಿದೀವಿ ಅಂದ್ರೆ ಇಟ್ಸ್ ಮೋರ್ ಅಬೌಟ್ ಹಂಟಿಂಗ್ ಬಗ್ಗೆ ಇರುತ್ತೆ. ಮೂವಿಲಿ ಹಂಟಿಂಗ್ ಜಾಸ್ತಿ ಸೀನ್ಗಳಿರುತ್ತೆ. ಅಂದ್ರೆ ಹಂದಿ ವರಾಹ ಹೇಗೆ ಅಂದ್ರೆ ಈಗ ಅದು ಬಂದಿಂಗ್ ಜಸ್ಟ್ ಹೋಗೋ ತರ ಇರಲ್ಲ, ಅದ್ರದ್ದು ಒಂದು ಕ್ಯಾರೆಕ್ಟರ್ ತರ ಇರುತ್ತೆ. ವೆರಿ ಪವರ್ಫುಲ್ ಆಗಿ ಹಂಟಿಂಗ್ ಮಾಡುವಾಗ ಎಷ್ಟು ಕಷ್ಟಗಳಿರುತ್ತೆ, ಹಂಟಿಂಗ್ ಮಾಡೋದು ಈಸಿನಾ ಇಲ್ಲ ಕಷ್ಟನಾ ಅಂತಾನೂ ಅದ್ರಲ್ಲಿ ಗೊತ್ತಾಗುತ್ತೆ. ಆಮೇಲೆ ಅದ್ರದ್ದು ರೋಲ್ ಪವರ್ಫುಲ್ ಆಗಿದೆ. ವೈಲ್ಡ್ ಬೋರ್ ರೋಲ್ ಸಖತ್ ಪವರ್ಫುಲ್ ಆಗಿದೆ. ನಾರ್ಮಲ್ ಮೂವೀಸ್ ಅದರ್ ಮೂವೀಸ್ ತರ ಜಸ್ಟ್ ಹಿಂಗ್ ಬಂದ್ಬಿಟ್ಟು ಹಿಂಗ್ ಹೋಗುತ್ತೆ ಅನ್ನೋ ತರ ಇರುತ್ತೆ. ಒಂದೊಂದು ಸೀನ್ ತಗೊಂಡ್ರೆ 2 ಹಂಟಿಂಗ್ ಸೀನ್ ಇದೆ ಇಂಪಾರ್ಟೆಂಟ್ ಆಗಿ. ಆಲ್ಮೋಸ್ಟ್ 7 to 8 minutes ಆಫ್ ಹಂಟಿಂಗ್ ಸೀನ್ ಇರುತ್ತೆ. ಸೊ ಅದರಲ್ಲಿ ವೈಲ್ಡ್ ಬೋರ್ದು ರೋಲ್ ಕೂಡ ಅದು ವೆರಿ ಬಿಗ್ ವೇನಲ್ಲಿ ಇರುತ್ತೆ. ಈಗ ಕಳ್ಸಾ ಕುದುರೆ ಮುಖದಲ್ಲಿ ಶೂಟಿಂಗ್ ಆಗಿದೆ ಜಾಸ್ತಿ ಫಾರೆಸ್ಟ್ ಡೆಪ್ತ್ ಥಿಕ್ ಫಾರೆಸ್ಟ್ ಅಲ್ಲಿ ಆಗಿರುವಂತ ಶೂಟಿಂಗ್. ಅಲ್ಲಿ ರಾಣಿಜರಿ ಅಂತ ಒಂದು ಇದು ಸಿಗುತ್ತೆ, ಫಾಲ್ಸ್ ಟೈಪ್ ಅಂದ್ರೆ ಒಂದು ಎಡ್ಜ್ ಪ್ಲೇಸ್ ಇದೆ. ಆ ಎಡ್ಜ್ ಅಲ್ಲಿ ಒಂದು 1/2 kilometer ಎಡ್ಜಿಂಗ್ ಕಟ್ ಔಟ್ ಸಿಗುತ್ತೆ. ಸೊ ಆ ಎಡ್ಜ್ ಅಲ್ಲಿ ನಾವು ಶೂಟ್ ಮಾಡಿದ್ವಿ ಅದನ್ನ. ಸೊ ಅದು ಟೀಸರ್ ಅಲ್ಲಿ ನೀವು ಲಾಸ್ಟ್ ಅಲ್ಲಿ ನೋಡಿದ್ರೆ ಒಂದು ವೈಲ್ಡ್ ಬೋರ್ ಬಂದು ಗುದ್ದಾಗ ಹೀರೋ ಕ್ಯಾರೆಕ್ಟರ್ ಕೆಳಗಡೆ ಬೀಳೋದಿದೆಯಲ್ಲ, ಸೊ ಅದು ಅಲ್ಲಿ ಮಾಡಿರೋದು. ಸೊ ಚೆನ್ನಾಗಿದೆ. ದಟ್ ಹಸ್ ಕಮ್ ಔಟ್ ವೆರಿ ವೆಲ್. ಆಮೇಲೆ ಸರ್ ಇವಾಗ ನೀವು ಹಂಟಿಂಗ್ ಸೀನ್ ಅಂತ ಹೇಳಿದ್ರಿ. ನಮ್ಗೆ ಇವಾಗ ಆ ಮೆಜಾರಿಟಿ ಅಲ್ಲಲ್ಲಿ ಒಂದು 4-5 ಸತಿ ಹಂಟಿಂಗ್ ಸೀನ್ಗಳು ನಮ್ಗೆ ಕಾಣಿಸುತ್ತೆ ಒಂದಷ್ಟು ಗ್ಲಿಮ್ಸ್ಗಳು ನೋಡಿದಾಗ. ಇದಕ್ಕೆಲ್ಲ ನೀವು ಅಂದ್ರೆ ಪ್ರಿಪರೇಷನ್ಸ್ ಗಳೆಲ್ಲ ಹೇಗೆ ಮಾಡ್ಕೊಂಡ್ರಿ, ಹೋಮ್ ವರ್ಕ್ ಎಲ್ಲ? ಬಿಕಾಸ್ ಒಂದು ಯಾವುದೇ ಒಂದು ಸಿನಿಮಾದ ಪಾತ್ರಗಳು ಮಾಡ್ಬೇಕಾದ್ರೆ ಪ್ರಿಪರೇಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ತಾವು ಯಾವ ರೀತಿ ಪ್ರಿಪರೇಷನ್ಸ್ ಮಾಡ್ಕೊಂಡ್ರಿ? ಪ್ರಿಪರೇಷನ್ ತುಂಬಾ ಇತ್ತು. ಯಾಕಂದ್ರೆ ಆ ಸೀನ್ ಫಸ್ಟ್ ನಮ್ದು ಸ್ಟೋರಿ ಬೋರ್ಡ್ ಏನಿದೆ ಆ ಸೀನ್ಗಳು ಹಿಂಗೆ ಬರ್ಬೇಕಂತ ಒಂದು ಪ್ಲಾನ್ ಇತ್ತು. ಅದನ್ನ ನಮ್ಮ CG ಟೀಮ್ ಜೊತೆ ಮಾತಾಡ್ಕೊಂಡಾಗ ಅವ್ರ ಪಿಕ್ಸಲ್ ಸ್ಟುಡಿಯೋ ಅಂತ ಭರತ್ ಮತ್ತೆ ಮಹೇಶ್ ಅಂತ ಹೇಳ್ಬಿಟ್ಟು ಅವರು ಕೂಡ ಪ್ಲಾನ್ ಮಾಡಿಬಿಟ್ಟು ಸೊ ಒಂದು 15-20 days ಬಿಫೋರ್ ಶೂಟೇ ಕೆಲಸ ಮಾಡಿದ್ವಿ. ಅದನ್ನ ಇವನ್ ಅವ್ರ ಸ್ಪಾಟಿಗೆಲ್ಲ ಬಂದ್ಬಿಟ್ಟು ಈ ತರ ಬೇಕು, ಈ ತರ ಶಾರ್ಟ್ಗಳು ಬೇಕಂತೆಲ್ಲ ಪ್ಲಾನ್ ಮಾಡಿ ಅದನ್ನ ಶೂಟ್ ಮಾಡಿಸೋದು. ಸೊ ಅದು ಟೇಬಲ್ಗೆ ಬಂದಾಗ ತುಂಬಾ ಈಸಿ ಆಯ್ತು. ಯಾಕಂದ್ರೆ ಎಲ್ಲ ಪ್ರೀ ಪ್ಲಾನ್ ಆಗಿದ್ದರಿಂದ ಈ ಸೀನ್ ಹಿಂಗ್ ಬರುತ್ತೆ, ಇದೇ ತರ ಅದು ಹಿಂಗ್ ಬಂದು ಹೋದ್ರೆ ಹಿಂಗೆ ಬೀಳ್ಬೇಕು, ಇದು ಈಗ ಬರುತ್ತೆ ಅಂತೆಲ್ಲ ಕ್ಲಾರಿಟಿ ಚೆನ್ನಾಗಿದ್ದರಿಂದ ಪ್ರಾಬ್ಲಮ್ಗಳೇನೋ ಏನಾಗಿಲ್ಲ. ಇಟ್ ಹಸ್ ಕಮ್ ಔಟ್ ವೆರಿ ವೆಲ್. ಸೊ ಚೆನ್ನಾಗಿದೆ. ಓಕೆ. ಆಮೇಲೆ ಎಲ್ಲ ಈ ಸಿನಿಮಾ ಒಂದು ಯುದ್ಧ ಅನ್ಕೊಳ್ಳೋದಾದ್ರೆ ಸೊ ಯಾರ್ಯಾರ ಮಧ್ಯೆ ಸಂಘರ್ಷ ಆಗ್ತಾ ಇದೆ, ಯಾಕೆ ನಡೀತಾ ಇದೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಯುದ್ಧ ಅಂತ ಏನಿಲ್ಲ. ಸೊ ಯುದ್ಧ ಅಂತ ನಾವೇನ್ ಹೇಳಲ್ಲ. ಸೊ ಬ್ಯೂಟಿಫುಲಿ ವಿ ಹ್ಯಾವ್ ಡನ್ ಎ ಮೂವಿ. ಸೊ ಆಡಿಯನ್ಸ್ಗೆ ತೋರಿಸ್ಬೇಕು, ಆಡಿಯನ್ಸ್ ಅವ್ರು ಮೆಚ್ಕೊಳ್ಬೇಕು. ಆ ಮೆಚ್ಕೊಳ್ಳೋ ತರನೇ ಮಾಡಿದೀವಿ ಅಂತ ಅನ್ಕೊಂಡಿದ್ವಿ. ಇದೇನಕ್ಕೆ ಅಂದ್ರೆ ಫೈನಲಿ ನಾವ್ ಏನೇ ಮೂವಿ ಮಾಡಿದ್ರು ಏನೇ ಇದ್ರು ಒಂದು 2.5 hours ಅವ್ರ ಸ್ಟ್ರೆಸ್ ಏನಿರುತ್ತೆ, ಅವ್ರ ಬ್ಯುಸಿನೆಸ್ ಏನಿರುತ್ತೆ, ಶೆಡ್ಯೂಲ್ಗಳೇನಿರುತ್ತೆ ಅದೆಲ್ಲ ಬಿಟ್ಟು, ಟೆನ್ಷನ್ ಎಲ್ಲ ಬಿಟ್ಟು ಬಂದು ನೋಡಿದ್ರೆ ಎಸ್ ಈ ಮೂವಿ ನೋಡಿದ ಒಂದು ವರ್ತ್ ಅಂತ ಅನಿಸ್ಬೇಕು ಅನ್ನೋ ನಮ್ಮ ಉದ್ದೇಶ ಅಷ್ಟೇ. ಅವ್ರು ಬಂದು ಎಂಜಾಯ್ ಮಾಡಿದ್ರೆ ಅದು ಅಷ್ಟು ನಮಗೆ ತುಂಬಾ ಖುಷಿ ಅಷ್ಟೇ. ಎಲ್ಲ ಬೇರೆ ಮೂವಿಗಳೆಲ್ಲ ಬರುತ್ತೆ, ಅದೆಲ್ಲ ವಾರ ಅಂತ ಅನ್ಕೊಳ್ಳಂಗಿಲ್ಲ. ಸೊ ಅವ್ರ ಮೂವಿ ಅವ್ರು ಮಾಡ್ತಾರೆ, ನಮ್ಮ ಮೂವಿ ನಾವು ಪ್ರೊಜೆಕ್ಷನ್ ಮಾಡ್ತೀವಿ, ಅದ್ರ ಬಗ್ಗೆ ಹೋಗ್ತಾ ಇರ್ತೀವಿ. ನೀವು ಇದು ಅಂತಲ್ಲ, ನೀವು ಯಾವ ವೀಕ್, ಯಾವ ವರ್ಷ, ಯಾವ ಮಂತ್ ಅಲ್ಲಿ ರಿಲೀಸ್ ಮಾಡಿ 7 to 8 ಮೂವೀಸ್ ಇದ್ದೇ ಇರುತ್ತೆ. ಆಲ್ ಪ್ಯಾನ್ ಇಂಡಿಯಾ ತಗೊಂಡ್ರೆ ಇನ್ನೂ ಜಾಸ್ತಿ ಇರುತ್ತೆ. ಸೊ ನಾವು ಅದನ್ನೆಲ್ಲ ಕಾಂಪಿಟೇಷನ್ ಅಂದ್ರೆ ಇದ್ದೇ ಇರ್ತದೆ. ಅದು ಆಡಿಯನ್ಸ್ ನ ಪುಲ್ ಮಾಡೋದೊಂದು ಕಾಂಪಿಟೇಷನ್ ಇದ್ದೇ ಇರುತ್ತೆ. ಸೊ ನಮ್ಮ ಕಂಟೆಂಟೇ ನಮ್ಮ ಕಾಂಪಿಟೇಷನ್ ಪ್ಲೇ ಮಾಡತ್ತೆ ಅಂತ ನಾವು ಅನ್ಕೊಂಡಿದೀವಿ. ಇಟ್ಸ್ ನಾಟ್ ಲೈಕ್ ಹೀರೋಯಿಸಮ್ ತೋರ್ಸೋಂಥ ಮೂವಿ ಅಲ್ಲ. ಇಸ್ ಕಂಪ್ಲೀಟ್ಲಿ ಕಂಟೆಂಟ್ ಓರಿಯೆಂಟೆಡ್. ಆಮೇಲೆ ನೀವು ನೋಡಿದಂಗೆ ಸಾಂಗ್ಸ್ 2 ಸಾಂಗ್ ತುಂಬಾ ಸೂಪರ್ ಹಿಟ್ ಆಗಿದೆ. ಈಗ
ಕಬ್ಬಿನ ಜಲ್ಲೆ ಮತ್ತೆ ರತುನಿ ರತುನಿ ಸಾಂಗ್ ಎರಡು ವೈರಲ್ ಆಗಿದೆ. ಸೊ ಡೆಫಿನೆಟ್ಲಿ ಇನ್ನೂ 5 ಸಾಂಗ್ಸ್ ಇದೆ. ಅದು ಎಲ್ಲದು ಯಾವ ಕೇಳ 7 ಸಾಂಗಲ್ಲಿ 7 ಕೇಳಿದ್ರು 7 ಇಷ್ಟ ಆಗೋಂಥ ಸಾಂಗ್ಗಳು. ಸೊ ಡೆಫಿನೆಟ್ಲಿ ಆಡಿಯನ್ಸ್ ವಿಲ್ ಎಂಜಾಯ್ ಅನ್ನೋ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇವಾಗ ನಟರಾಜ್ ಸರ್ ಅವರು ಈ ಕಥೆಯನ್ನು ಒಪ್ಕೋಬೇಕಾದ್ರೆ ಸಾಮಾನ್ಯವಾಗಿ ಕೆಲವೊಂದು ಅಂಶಗಳು ತುಂಬ ಅವ್ರಿಗೆ ಕನೆಕ್ಟ್ ಆಗುತ್ತೆ, ಮನಸ್ಸಿಗೆ ಹತ್ರ ಆಗುವಂಥದ್ದು. ಸೊ ಯಾವ ಅಂಶ ನಿಮ್ಗೆ ತುಂಬ ಕನೆಕ್ಟ್ ಆಗಿ ಇಲ್ಲ ನಾನು ಈ ಪಾತ್ರವನ್ನು ಮಾಡಲೇಬೇಕು, ಈ ಸಿನಿಮಾ ಒಪ್ಕೊಳ್ಳೇಬೇಕು ಅಂತ ಅನಿಸಿದ್ದು? ಸೊ ಇನ್ಫ್ಯಾಕ್ಟ್ ಕಥೆನ ನಾನೇ ಬರೆದಿದ್ದು. ಸೊ ಏನಾಗ ಕತೆ ನಾನು ಬರೆದಾಗ ನಾನು ಬೇರೆ ಮೂವಿ ಮಾಡೋಕ್ಕಾಯ್ತು. ವೆಂಕಟೇಶ್ ನಮ್ಮ ಡೈರೆಕ್ಷನ್ ಮಾಡಿದ್ದಾರೆ. ಅವ್ರು ಬೇರೆ ಮೂವಿಗೆ ನನಗೆ ಆಫರ್ ಮಾಡಿದ್ರು. ಸೊ ನನಗೆ ಇಲ್ಲ ಈ ಮೂವಿ ಬೇಡ, ನನಗೆ ಲವ್ ಸ್ಟೋರಿ ಮೂವೀಸ್ ನನಗೆ ಇಷ್ಟ ಆಗುತ್ತಾ ಇಲ್ಲ ಗೊತ್ತಿಲ್ಲ, ಬಟ್ ನನಗೆ ಸೂಟ್ ಆಗುತ್ತಾ ಇಲ್ಲ ಅಂತ ಗೊತ್ತು. ತುಂಬ ಗ್ಲಾಮರಸ್ ಆ ಥರ ಸ್ಟೋರಿ, ಅದು ಸೂಟ್ ಆಗೋದು ನನಗೆ ಡೌಟು ಆಸ್ ಆಫ್ ನಾವು. ಇನ್ನು ನಾನು ಕಲಿತಾ ಇದ್ದೀನಿ. ನನಗೆ ಈ ಥರ ಒಂದು ಶೇಡ್ ಮಾಡೋಣ, ನಂದು ಹ್ಯಾವ್ ಎ ಸ್ಟೋರಿ ಲೈನ್. ಅಂದರೆ ನಮ್ಮ ಚಿಕ್ಕಮಗಳೂರು ಸೈಡಲ್ಲಿ, ಮಲೆನಾಡು ಸೈಡಲ್ಲಿ ಹಂಟಿಂಗ್ಗಳೆಲ್ಲ ಹೆಂಗ್ ನಡೀತದೆ ಅನ್ನೋದು ನನಗೆ ನಾನು ನೋಡಿದ್ದುಂಟು. ನಮ್ಮ ತಂದೆಯವ್ರ ಜೊತೆ ಎಲ್ಲ ನಾವು ಜಮೀನುಗಳಿಗೆಲ್ಲ ಹೋದಾಗ, ಬೇರೆ ಕಡೆಯಿಂದ ಅಂಟ್ರಸ್ ಎಲ್ಲ ಬಂದಾಗ ಅದು ಹೆಂಗ್ ನಡೀತದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಸೊ ಆ ಲೈನ್ ಇಟ್ಕೊಂಡು ನಾವು ಡೆವಲಪ್ ಮಾಡಿದ್ವಿ. ಇಟ್ಸ್ ವೆರಿ ರಾ ಇರತಕ್ಕಂಥ ಒಂದು ಸಬ್ಜೆಕ್ಟ್. ಸೊ ಅದ್ರ ಬೇಸ್ ಮೇಲೆ ಡೆವಲಪ್ ಮಾಡಿದ್ಮೇಲೆ ನಾವು ಟೇಕನ್ ಇಟ್ ಫಾರ್ವರ್ಡ್. ಆಮೇಲೆ ಮತ್ತೊಂದು ನಾನು ಅಬ್ಸರ್ವ್ ಮಾಡಿದ್ದೆ, ನೀವು ಯಾವಾಗಲೇ ಹೇಳಿದ್ರಿ ಹಂಟಿಂಗ್ ಸೀನ್ಸ್ಗಳು, ಈ ಬಂದೂಕುದೆಲ್ಲ ದೃಶ್ಯಗಳು ಆವಾಗ ಬಂದು ಹೋಗುತ್ತೆ. ಇದೇನಾದ್ರು ಇದು ಅಂದ್ರೆ ಇದ್ರ ಬಗ್ಗೆ ಮನುಷ್ಯನ ವ್ಯಾವಹಾರಿಕ ಮನೋಭಾವದ ಸಂಕೇತನ ಏನು ಅಂತ, ಈ ಬಂದೂಕೆಲ್ಲ ಸೀನ್ಗಳು ಇದ್ರ ಬಗ್ಗೆ? ಬಂದೂಕುಗಳೆಲ್ಲ ಬರೋದು ವ್ಯಾವಹಾರಿಕ ಅಂತೇನಿಲ್ಲ. ಇಟ್ಸ್ ಆಲ್ ಲೈಕ್ ಏನಾಗುತ್ತೆ ಅಂದ್ರೆ ಹಂಟಿಂಗ್ ಹೆಂಗ್ ಹೋಗ್ತಾರೆ, ಹಂಟಿಂಗ್ ಹೋದಾಗ ಫ್ರೆಂಡ್ಸ್ ಗ್ಯಾಂಗ್ ಆಫ್ ಫ್ರೆಂಡ್ಸ್ ಯಾವಾಗಲೂ ಹೋಗೋದಲ್ವಾ. ಸೊ ಏನಾಗುತ್ತೆ ಅವ್ರು ಹೋಗಿದಾಗ ಯಾವ ತರ ಎಂಜಾಯ್ ಮಾಡ್ತಾರೆ. ಫ್ರೆಂಡ್ಸ್ ಅಂದಾಗ ಕುಡಿದು ತಿಂದು ಆದ್ಮೇಲೆ ಅವ್ರದಲ್ಲಿ ಏನಾಗುತ್ತೆ ನಮಗೆ ಗೊತ್ತಿಲ್ಲ. ನಾಟ್ ಓನ್ಲಿ ಹಂಟಿಂಗ್ ಅಂತ ಬಂದಾಗಲ್ಲ, ವಿಲೇಜಸ್ ಅಲ್ಲಿ ಇರ್ಬೋದು, ಬೆಂಗಳೂರಲ್ಲಿ ಇರ್ಬೋದು, ಎಲ್ಲೇ ಹೋದ್ರು ಫ್ರೆಂಡ್ಸ್ ಅಂತ ಒಂದು ಗ್ಯಾಂಗ್ ಇರುತ್ತೆ. ಸಮ್ಟೈಮ್ಸ್ ಡಿಸ್ಪ್ಯೂಟ್ಸ್ ಬರುತ್ತೆ, ಏನಿಗೆ ಬರುತ್ತೆ, ಅದು ಯಾವ ತರ ಡಿವಿಯೇಷನ್ಸ್ಗಳು ತಗೊಳುತ್ತೆ, ಅದೆಲ್ಲ ಹೋಗುತ್ತೆ. ಸೊ ಇಲ್ಲೂ ತುಂಬಾ ಆಯಾಮಗಳಿದೆ ಮೂವಿಯಲ್ಲಿ. ಇಟ್ಸ್ ನಾಟ್ ಓನ್ಲಿ ಒನ್ ಡೈರೆಕ್ಷನ್ ಅಲ್ಲಿ ಥಿಂಕ್ ಮಾಡೋಕ್ಕಾಗಲ್ಲ, ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಡೈರೆಕ್ಷನ್ಸ್. ಸೊ ಆಡಿಯನ್ಸ್ಗೆ ಫ್ರಮ್ ದ ಸ್ಟಾರ್ಟಿಂಗ್ ಟು ಎಂಡ್ ಡಿಫ್ರೆಂಟ್ ಡೈವರ್ಷನ್ ಅಲ್ಲಿ ಹೋಗಿ ಎಂಟರ್ಟೈನ್ ಮಾಡುವಂತ ಒಂದು ದೊಡ್ಡ ಪ್ರಯತ್ನ ಇದೆ. ಅಂಡ್ ಸ್ಕ್ರೀನ್ ಪ್ಲೇ ಎಲ್ಲ ಸಖತ್ ಚೆನ್ನಾಗಿ ಆಗಿದೆ. ಇವನ್ ವಿ ಆರ್ ರಿಲೀಸಿಂಗ್ ಇನ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್, ಮಲಯಾಳಂ, ತಮಿಳ್, ಕನ್ನಡ. ಸೊ ಆ ಥರ ಡಿಫ್ರೆಂಟ್ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ವಿ. ಸೊ ಡೆಫಿನೆಟ್ಲಿ ಪೀಪಲ್ ವಿಲ್ ಎಂಜಾಯ್ ಅನ್ನೋದು ಡೆಫಿನೆಟ್ಲಿ ಎಂಜಾಯ್ ಮಾಡ್ತಾರೆ. ಇವಾಗ ನೀವು ಸ್ಕ್ರೀನ್ ಪ್ಲೇ ಬಗ್ಗೆ ಆಕ್ಚುಲಿ ಮಾತಾಡ್ತಾ ಇದ್ರಿ. ನಮ್ಗೆ ಏನ್ ಅನ್ಸು ಅಂದ್ರೆ ಈ ಕೆಲವೊಂದು ವಿಜುವಲ್ಸ್ಗಳು ನೋಡಿದಾಗ ಟೀಸರ್ ತುಂಬಾ ಒಂದು ಫಾಸ್ಟ್ ಬೀಟ್ ಸಿನಿಮಾ ಅಂತ ನನ್ಗೆ ಅನ್ಸುತ್ತೆ. ಅಂದ್ರೆ ಟೀಸರ್ ಹೋಗುವಂತ ಒಂದು ಸ್ಪೀಡ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಫಾಸ್ಟ್ ಬೀಟ್ ಸಿನಿಮಾ ಅಂತ ನನ್ಗೆ ಅನ್ಸುತ್ತೆ. ಸ್ಕ್ರೀನ್ ಪ್ಲೇನ ಈ ಸ್ಪೀಡ್ಗೆ ಮಾಡಬೇಕು ಅನ್ನೋ ಉದ್ದೇಶ ಏನು? ಸ್ಕ್ರೀನ್ ಪ್ಲೇ ಡೆಫಿನೆಟ್ಲಿ, ಏಕೆಂದರೆ ಆಡಿಯನ್ಸಿಗೆ ಅವ್ರ ಪಲ್ಸು ಅವ್ರು ಹೆಂಗಿರುತ್ತೆ ಅಂದರೆ ಇಮಿಡಿಯೇಟ್ಲಿ ಫ್ರಾಕ್ಷನ್ ಆಫ್ ಸೆಕೆಂಡ್, 1 minute 2 minutes ಎಲ್ಲ ಒಂದು ಹೊಸದು ಬೇಕು, ಇಲ್ಲ ಎಕ್ಸೈಟ್ಮೆಂಟ್ ಇರಬೇಕು. ಸೊ ಅವಾಗಲೇ ಅದು ಆಡಿಯನ್ಸಿಗೆ ತುಂಬ ಹಾರ್ಟಲ್ಲಿ ಕೂರುತ್ತೆ. ಆಮೇಲೆ ಎಮೋಷನ್ಸ್ ಬೇಕಾಗತ್ತೆ, ಅದು ನಮ್ಮ ಮೂವಿಯಲ್ಲಿ ಸಿಗುತ್ತೆ. ಈವನ್ ಎವ್ರಿ ಮೂಮೆಂಟ್ಗೆ ಎಲ್ಲಿ ಸಾಂಗ್ ಬೇಕು, ಯಾಕಂದರೆ ಫೋರ್ಸ್ಫುಲಿ ಯಾವುದನ್ನು ಪ್ಲೇಸ್ ಮಾಡೋಕ್ಕಾಗಲ್ಲ. ಎಲ್ಲಿ ಎಮೋಷನ್ ಇದೆ, ಎಲ್ಲಿ ಯಾವ ಸಾಂಗ್ ಬೇಕು, ಆಮೇಲೆ ಎಂಜಾಯ್ ಮಾಡ್ಬೇಕಾದ್ರೆ ಯಾವ ಸಾಂಗ್ ಬೇಕು, ನಮ್ಮ ರತ್ನಿ ತರ ಬೇಕಾಗುತ್ತೆ, ಇಲ್ಲ ರೊಮ್ಯಾನ್ಸ್ ಮಾಡ್ಬೇಕಾದ್ರೆ ನಮ್ದು ಹೋರನಲ್ಲಿ ಕಬ್ಬಿನ ಜಲ್ಲೆ ಆ ತರ ಸಾಂಗ್ಗಳು ಬೇಕಾಗುತ್ತೆ. ಸೊ ಅದು ಬ್ಯೂಟಿಫುಲಿ ಕಂಪೋಸ್ ಆಗಿದೆ. ಆಮೇಲೆ ಸ್ಕ್ರೀನ್ ಪ್ಲೇಗೆ ಅದೆಲ್ಲ ಫುಲ್ ಸಪೋರ್ಟ್ ಮಾಡ್ತಾ ಹೋಗುತ್ತೆ ಎಂಡ್ವರೆಗೂ. ಆಮೇಲೆ ಇನ್ನೂ ನಾವು ಸೆಕೆಂಡ್ ಹಾಫ್ ಅಲ್ಲೆಲ್ಲ ಸ್ಟಾರ್ಟ್ ಆಗ್ಬಿಟ್ರೆ ಅದು ಮೂವಿ ಮುಗಿಯೋದು ಗೊತ್ತಾಗಲ್ಲ, ಅಷ್ಟು ಸ್ಪೀಡ್ ಇರುತ್ತೆ, ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಹೋಗುತ್ತೆ ಮೂವಿನ. ಸೊ ಅದನ್ನ ಆಡಿಯನ್ಸ್ನ ಹೋಲ್ಡ್ ಮಾಡಿಬಿಟ್ಟು ಲಾಸ್ಟ್ ವರೆಗೆ ತೊಗೊಂಡೋಗ್ಬಿಡೋ ಅಂಥದ್ದು. ಸೊ ಕರಿಕಾಡ್ ಆಗುತ್ತೆ. ಮತ್ತೊಂದು ವಿಚಾರ ನಾನು ಅಬ್ಸರ್ವ್ ಮಾಡಿ ಅಂದ್ರೆ, ಈ ಟೀಸರ್ ನೋಡಿದಾಗ ಅಲ್ಲಲ್ಲಿ ನಮಗೆ ಈ ಫೈರ್ ಕಾಣಿಸುವಂಥದ್ದು, ಅಲ್ಲಲ್ಲಿ ಸಾಕಷ್ಟು. ಈ ಫೈರ್ ಹುಟ್ಟೋದಕ್ಕೆ ಕಾರಣ ಯಾರು? ನಿರ್ದೇಶಕರ, ಸ್ಕ್ರಿಪ್ಟಾ ಅಥವಾ ಟೀಮ್ ವರ್ಕಾ ಏನು ಅಂತ? ಫೈರ್ ಡೆಫಿನೆಟ್ಲಿ ಸ್ಕ್ರಿಪ್ಟಲ್ಲಿ ಮಾಡಿರ್ತಾರೆ. ಈ ತರ ಸ್ಕ್ರಿಪ್ಟ್ ಈಗ 1980s 90s ಸ್ಟೋರಿ ಅಂತ ಬಂದಾಗ ಸ್ಕ್ರಿಪ್ಟ್ ಅದು ಡಿಮ್ಯಾಂಡ್ ಮಾಡಿದೆ. ಸೊ ಆ ಸ್ಕ್ರಿಪ್ಟಿಗೆ ಫೈಟ್ಗಳು ಹೇಗಾಗಬೇಕು, ಅದಕ್ಕೆ ಫೈರ್ ವರ್ಕ್ ಜಾಸ್ತಿ ಬೇಕಾಗುತ್ತೆ ಡೆಫಿನೆಟ್ಲಿ. ಅದನ್ನೆಲ್ಲ ನಾವು ಪ್ಲಾನ್ ಮಾಡಿದ್ವಿ. ಅಗೇನ್ ನಾವು ಡೂಪ್ ಗೀಪ್ ಎಲ್ಲ ಹಾಕಿಲ್ಲ ಅದಕ್ಕೆ. ಸೊ ಎಲ್ಲದನ್ನು, ಯಾಕಂದ್ರೆ ಡೂಪ್ ಮಾಡಿದ್ರೆ ಐ ಡೋಂಟ್ ನೋ, ಅದು ಅಷ್ಟು ನನಗೂ ಕನ್ವಿನ್ಸಿಂಗ್ ಆಗಲ್ಲ. ಸೊ ನಾವೇ ಮಾಡಬೇಕು, ನಾವು ನಮ್ಮ ರೋಲ್ನ ನಾವೇ ಮಾಡಬೇಕು ಅನ್ನೋದೊಂದು ಉದ್ದೇಶ ಇಟ್ಕೊಂಡು ಸೊ ವಿ ಹ್ಯಾವ್ ಡನ್ ಇಟ್. ಕಷ್ಟ ಆಗೋದು ಡೆಫಿನೆಟ್ಲಿ, ಫೈರ್ ಫಸ್ಟ್ ಎಲ್ಲ ತುಂಬಾ ಕಷ್ಟ ಇರ್ತಿತ್ತು, ಬಟ್ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಮಾಡ್ತಿದ್ರು. ಚೆನ್ನಾಗಿದೆ, ಮಾಸ್ಟರ್ ಎಲ್ಲ ಚೆನ್ನಾಗಿ ಮಾಡಿಸ್ತಾ ಇದ್ರು, ಪ್ರಿಪೇರ್ ಮಾಡ್ತಾ ಇದ್ರು. ಸೊ ಟ್ರೈನಿಂಗ್ ಎಲ್ಲ ಕೊಟ್ಬಿಟ್ಟು ಒಂದು 2 to 3 days ಬಿಫೋರ್ ಡೂಯಿಂಗ್ ಇಟ್. ಸೊ ಚೆನ್ನಾಗಿದೆ. ಅಂಡ್ ಈ ಸಾಮಾನ್ಯವಾಗಿ ಒಂದು ಮಾತಿದೆ, ಮನುಷ್ಯನ ಅಂತರಂಗ ಹೊತ್ತಿ ಉರಿತಾ ಇರುವಂತ ಒಂದು ಬೆಂಕಿಗೆ ಸಮಾನ ಅನ್ನುವಂಥದ್ದು. ನಮ್ಗೆ ಟೀಸರ್ ನಲ್ಲಿ ಕಾಣಿಸುವಂತ ಏನೋ ಹೊತ್ತಿ ಉರಿತಾ ಇರುವಂತ ಬೆಂಕಿಗೂ ಹಾಗೇನೆ ಈ ಸಿನಿಮಾ ಕತೆಗೂ ಏನಾದ್ರೂ ಸಂಬಂಧ ಇದೆಯಾ? ಇದ್ರೆ ಯಾವ ರೀತಿಯಾದಂತಹ ಸಂಬಂಧ ಅಂತ?
ಉರಿತಿರೋ ಬೆಂಕಿ ಅಂದ್ರೆ ಮೂವಿಲಿ ಡೆಫಿನೆಟ್ ಆಗಿ ಇರುತ್ತೆ. ಒಂದ್ ಪೋರ್ಷನ್ ಬಂದಾಗ ಓಕೆ ಅದು ಇರ್ಬೇಕು, ಫೈರ್ ಇರ್ಬೇಕು, ಒಂದು ಪೋರ್ಷನ್ ಎಲ್ಲ ಆಯಾಮಗಳು ಇರ್ಬೇಕಲ್ವಾ. Okay. ಸೊ ಡೆಫಿನೆಟ್ಲಿ ನಮ್ಮ ಮೂವಿಯಲ್ಲೂ ಇರ್ತದೆ ಅದು. ಅದಿಲ್ಲ ಅಂದ್ರೆ ಮಜಾ ಇರಲ್ಲ. ಸೊ ಅದು ಡೆಫಿನೆಟ್ ಆಗಿದೆ. ಇದೆ ಇದೇ ಇರುತ್ತೆ. ಇವನ್ ಹೀರೋಗಳಿಗೂ ಆಗ್ತಾ ಇರತ್ತೆ, ವಿಲನ್ಗಳಿಗೆ ಆಗ್ತಾ ಇರತ್ತೆ, ಹೀರೋಯಿನ್ಗೆ ಆಗ್ತಾ ಇರತ್ತೆ, ಇನ್ನು ಬೇರೆ ಪಾತ್ರಗಳಿಗೂ ಕೂಡ ತುಂಬಾನೇ ಫೈರ್ ಆಗ್ತಾ Fire ಆಗ್ತಾ ಇರತ್ತೆ. ಇರುತ್ತೆ. ಸೊ ದಟ್ ಈಸ್ ದೇರ್. ಅದಿದ್ರೇನೆ ಎಂಟರ್ಟೈನ್ಮೆಂಟ್. ಅದ್ರ ಜೊತೆ ಅದೆಲ್ಲ ಇದ್ದಾಗಲೂ ಅವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಎಂಜಾಯ್ ಮಾಡ್ತಾರೆ. ಅದು ಯಾವ ತರ ಆಕ್ಟ್ ಮಾಡ್ಕೊಂಡು ಮಾಡ್ತಾರೆ ಅವೆಲ್ಲ, ಅದರ ಸೋ ಮೆನಿ ಥಿಂಗ್ಸ್ ಎಲಿಮೆಂಟ್ಸ್ ಇದೆ. ಹೌದೌದು. ಮತ್ತೊಂದು ವಿಚಾರ ಏನಂದ್ರೆ, ಇವಾಗ ಕಂಪ್ಲೀಟ್ ನಿಮ್ಮ ಸಿನಿಮಾನ ಒಂದು ಕಾಯಿನ್ ಅಂತ ಅನ್ಕೊಳ್ಳೋಣ. ಒಂದು ಕಾಯಿನ್ ಅಂದ್ರೆ ಇವಾಗ ನಮ್ಗೆ ತೋರಿಸಿರುವಂತ ಗ್ಲಿಮ್ಸ್ ಪ್ರಕಾರ ಆ ಕಾಯಿನ್ ನ ಒಂದು ಮುಖ ಕ್ರೌರ್ಯ ಆದ್ರೆ, ತೋರಿಸದೇ ಇರುವಂತಹ ಮತ್ತೊಂದು ಮುಖ ಯಾವುದು? ಪ್ರೀತಿ ಇದೆ. ಪ್ರೀತಿ ಇದೆಯಾ? ಪ್ರೀತಿ ಇದೆ, ತುಂಬಾ ದೊಡ್ಡ ಪ್ರೀತಿ ಇದೆ. ಆಮೇಲೆ ಕಾಂಪ್ರಮೈಸ್ ಇದೆ. ಓಕೆ ಒಂದು ಇದ್ದಾಗ ಹೇಗಿರುತ್ತೆ, ಅದು ಕಳ್ಕೊಂಡಾಗ ಹೇಗಿರುತ್ತೆ ಅನ್ನೋದು ಡಿಫ್ರೆನ್ಸ್ ಕೂಡ ಮೂವಿಯಲ್ಲಿ ಇದೆ. ಅದರ ಸೋ ಮೆನಿ ಥಿಂಗ್ಸ್. ನಾವು ಡಿಸ್ಕ್ಲೋಸ್ ಮಾಡಿಲ್ಲ, ಇನ್ನು ಕೆಲವೊಂದು ಪಾತ್ರಗಳನ್ನ ಡಿಸ್ಕ್ಲೋಸ್ ಮಾಡಿಲ್ಲ. ಆ ಪಾತ್ರಗಳು ತೆರೆ ಮೇಲೆ ಬಂದ್ರೆ ಅಂತೂ ಅದು ಅಲ್ಟಿಮೇಟ್ ಆಗಿರುತ್ತೆ. ಈಗ ನೋಡಿರೋದು ಏನೂ ಅಲ್ಲ, ಡಿಫ್ರೆಂಟ್ ವರ್ಷನ್ ಆಫ್ ಕರಿಕಾಡ ತೆರೆ ಮೇಲೆ ಡಿಫ್ರೆಂಟ್ ಆಗಿ ಕಾಣುತ್ತೆ. ಓಕೆ ಈಗ ಕೆಲವೊಂದೆಲ್ಲ ನಾವು ಡಿಸ್ಕ್ಲೋಸ್ ಮಾಡಿಲ್ಲ, ಯಾಕೆಂದ್ರೆ ಅದು ಸಸ್ಪೆನ್ಸ್ ಆಡಿಯನ್ಸ್ ಇರಬೇಕು. ನಾವು ಇದನ್ನ ನೋಡ್ಕೊಂಡಿದ್ವಲ್ಲ, ಸೊ ಸಮ್ ಸಸ್ಪೆನ್ಸ್ ಇರ್ಬೇಕು ಅನ್ನೋ ನಮ್ಮ ಉದ್ದೇಶ. ಆಮೇಲೆ ಎಸ್, ಈ ತರ ಇದೆಯಾ ಅನ್ನೋ ಒಂದು ಕ್ವಶನ್ ಕೂಡ ಆಡಿಯನ್ಸ್ಗೆ ಬರ್ಬೇಕು ಅನ್ನೋದು. ಕೆಲವೊಂದೆಲ್ಲ ನಾವು ಸಸ್ಪೆನ್ಸ್ ಇಟ್ಕೊಂಡಾಗ ಆ ಫೀಲ್ ಬೇರೆ ಅವರಿಗೆ. ಸೊ ಅದೆಲ್ಲ ಸ್ವಲ್ಪ ಐತೆ. ನಾನು ಆಗ್ಲೇ ಹೇಳ್ದಾಗೆ, ನಮ್ಗೆ ನೋಡಿದಾಗ ಅಂದ್ರೆ ಕೆಲವೊಬ್ರು ಸ್ಟಡಿ ಮಾಡಿದಾಗ ಪ್ರಶ್ನೆಗಳ ಹೆಚ್ಚು ನಮ್ಗೆ ಹುಟ್ಟುತ್ತೆ, ಉತ್ತರಗಳು ನಮ್ಗೆ ಸಿಗೋದಕ್ಕಿಂತ ಪ್ರಶ್ನೆಗಳ ಹೆಚ್ಚು ಹುಟ್ಟೋ ಹಾಗೆ ಮಾಡಿದೆ ನಿಮ್ದು. ಮತ್ತೊಂದು ಅಲ್ಲಲ್ಲಿ ಈ ಮಣ್ಣಿನ ಬಗ್ಗೆ ಒಂದಷ್ಟು ಪ್ರಸ್ತಾಪ ಆಗುತ್ತೆ ನಿಮ್ಮ ಇದು ನೋಡಿದಾಗ. ಸೊ ಇವಾಗ ಅಂದ್ರೆ ಈ ಹೋರಾಟಗಳೆಲ್ಲನೂ ಮಣ್ಣಿಗೋಸ್ಕರನ ಅಥವಾ ಹೆಣ್ಣಿಗೋಸ್ಕರನ ಅಂತ? ನೀವು ಇಲ್ಲೇ ಎಲ್ಲ ಬಾಯಿ ಬಿಡಿಸಿ ಆಮೇಲೆ ಆಡಿಯನ್ಸ್ ನೋಡೋದಿಲ್ಲ. ಸೊ ಅದೆಲ್ಲ ಅದೇ ನಾನು ಹೇಳಿದಂಗೆ ಕಾಂಬಿನೇಷನ್ ಎಲ್ಲದೂ ಇರುತ್ತೆ. ಈಗ ಪ್ರಪಂಚದಲ್ಲಿ 3 ವಿಷಯಗಳಿಗೆಲ್ಲ ನಡೀತಾ ಇರುತ್ತೆ ಅಂತ ಹೇಳ್ತಾರೆ. So ಇಲ್ಲಿ 4ನೇದು ಒಂದು ನೋಡ್ಬೋದು, ನಾವು 5ನೇದು ಒಂದು ನೋಡ್ಬೋದು. ಸೋ ಮೆನಿ ಥಿಂಗ್ಸ್. ನಾನು ಹೇಳ್ದಂಗೆ 2-3 ವಿಷಯ ನಾವು ಇನ್ನೂ ಹಿಂಟ್ ಕೊಟ್ಟಿಲ್ಲ. ಸೊ ಈವನ್ ಯಾರು ಆತರ ಟ್ರೈ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು ಅವ್ರಿಗೆ. ಸೊ ನಾವು ವಿ ಹ್ಯಾವ್ ಟ್ರೈ ದಟ್. ಸೊ ಅದೆಲ್ಲ ಐ ಥಿಂಕ್ ಇರುತ್ತೆ. ಕಮರ್ಷಿಯಲಿ ಏನೇನು ಎಲಿಮೆಂಟ್ಸ್ ಬೇಕು ಅದೆಲ್ಲ ಡೆಫಿನೆಟ್ ಆಗಿ ಆಡಿಯನ್ಸ್ಗೆ ಸಿಗುತ್ತೆ. ಓಕೆ ಮತ್ತೊಂದು ವಿಚಾರ ಸರ್, ಇವಾಗ ನಮಗೆ ಒಂದಷ್ಟು ಅಂದ್ರೆ ಇದು ವಿಜುವಲ್ಸ್ ಕಡೆಲ್ಲ ನೋಡಿದಾಗ ಮನುಷ್ಯರ ಮಾತಿಗಿಂತ ಜಾಸ್ತಿ ದೃಶ್ಯಗಳು ಜಾಸ್ತಿ ಇಂಪ್ಯಾಕ್ಟ್ ಮಾಡ್ತಾ ಇದೆ. ದೃಶ್ಯಗಳೇ ಮತ್ತೆ ಇದು ಈ ಬಂದೂಕಿನ ಮದ್ದು ಗುಂಡುಗಳು ಸದ್ದ ಹೆಚ್ಚು ಮಾಡ್ತಾ ಇದೆ. ಈ ಆರ್ಭಟ ಎಲ್ಲ ಈ ಸಾಮಾಜಿಕ ಸಮಸ್ಯೆಗಳ ವಿರುದ್ಧನ ಅಥವಾ ಮನುಷ್ಯನ ಅಂತರಾಳದ ಏನು ತೊಳಲಾಟದ ವಿರುದ್ಧನ ಅಂತ? ಇಲ್ಲ, ನೀವು ಹೇಳಿದಾಗ ಸೆಕೆಂಡ್ ಒನ್ ಇರ್ಬೋದು. ಮನುಷ್ಯನ ಅಂತರಾಳದಲ್ಲಿ ಏನ್ ನಡೀತದೆ. ಯಾಕೆಂದ್ರೆ ಕೆಲವೊಂದು ಟೈಮ್ ನಾವು ನೋಡೋದು ಬೇರೆ, ಅಲ್ಲಿ ಆಗಿರೋದು ಬೇರೆ. ಪ್ರಪಂಚದಲ್ಲಿ ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ತಾರಲ್ವಾ, ಕೆಲವೊಂದು ವಿಷಯಗಳು ನೋಡಿದ ತಕ್ಷಣ ಗೊತ್ತಾಗಲ್ಲ. ಸೊ ಅದೆಲ್ಲ ಇರುತ್ತೆ. ನಾವು ಕಂಟೆಂಟ್ ಮಾಡುವಾಗ ನಾವು ಅನ್ಕೊಂಡಿದ್ದೆಲ್ಲ ಕರೆಕ್ಟಾಗಿ ರೇಟ್ ಇದೆ ಅಂತ ಹೇಳಕ್ಕಾಗಲ್ಲ. ನಡೆಯೋ ಸಿನಾರಿಯೋಸ್ ಇರ್ಬೋದು, ಸಿಚುಯೇಷನ್ಗಳಿರ್ಬೋದು, ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಅದೆಲ್ಲ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಆಡಿಯನ್ಸಿಗೆ ಕೊಡುತ್ತೆ. ಸೊ ಇಟ್ ಇಸ್ ದೇರ್. ಸರಿ, ಇವಾಗ ನೀವು ಇಂಡಸ್ಟ್ರಿನಲ್ಲಿ ಇದ್ದೀರಾ. ನಾನು ಒಂದು ಪ್ರಶ್ನೆ ನಿಮ್ಗೆ ಆ್ಯಕ್ಚುಲಿ ಕೇಳಬೇಕು ಅಂತಿದ್ದೀನಿ. ಸಾಮಾನ್ಯವಾಗಿ ಅಂದರೆ ಇವಾಗ ಆ್ಯಕ್ಟರ್ಸ್ಗಾಗಿರ್ಬೋದು ಅಥವಾ ಇವ್ರಿಗಾಗಿರ್ಬೋದು, ಯಾವುದಾದ್ರೂ ಅವ್ರ ಅಂತರಂಗಕ್ಕೆ ಯಾವುದಾದ್ರೂ ಒಂದು ಅಂದರೆ ಒಂದು ಅಂಶ ಅಂದರೆ ತುಂಬ ಗಾಢವಾಗಿ ಪರಿಣಾಮ ಬೀಳಬೇಕು ಅಂದರೆ ಸಿನಿಮಾದಲ್ಲಿ ಯಾವ ರೀತಿಯಾದಂತಹ ಅಂಶಗಳಿದ್ದರೆ ಹೆಚ್ಚು ಇದಾಗಿರುತ್ತೆ, ಕನೆಕ್ಟ್ ಆಗುತ್ತೆ ಅಂತ? ಸೊ ಸಿನಿಮಾ ಮಾಡುವಾಗ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅದು ಡೆಫಿನೆಟ್ ಆಗಿರಬೇಕು. ಅದು ಯಾರಿಗೂ ಹರ್ಟ್ ಮಾಡಬಾರ್ದು, ಅದಂತೂ ಇದೆ. ಆಮೇಲೆ ಅಳಬೇಕು, ನಗಬೇಕು, ಅದು ರೆಫರೆನ್ಸ್ ಆಗಿ ಎಸ್ ವರ್ತ್ ವಾಚಿಂಗ್, ಅದು ಲೈಫಲ್ಲಿ ಕೂಡ ಅಡಾಪ್ಟ್ ನಾವು ಮಾಡ್ಕೋಬೇಕು ಅನ್ನೋದು ಇರಬೇಕು. ಅಂದರೆ ಎಸ್ ಒಂದು ಬೇಸಿಕ್ ಎಥಿಕ್ಸ್ ಲೈಫಲ್ಲಿ ನಾವೆಲ್ಲರೂ ಫಾಲೋ ಮಾಡಬೇಕು. ಎಸ್ ಇದು ಕರೆಕ್ಟ್, ಇದು ತಪ್ಪು ಅನ್ನೋದು, ಅದನ್ನೆಲ್ಲ ಒಂದು ಅಂಶಗಳನ್ನ ಡೆಫಿನೆಟ್ ಆಗಿ ಕಾಡನ್ ಕ್ಯಾರೆಕ್ಟರ್ ಅಲ್ಲಿ ವೆರಿ ವೈಲ್ಡ್ ಆಗಿರ್ಬೋದು, ಬಟ್ ಎಸ್ ತಗೊಂಡೋಗುವಂತ ಅಂಶಗಳು ಜಾಸ್ತಿ ಇರುತ್ತೆ. ಹಾಗೇನೆ ಈ ಕತೆ ಹಾಗೇನೆ ಈ ಏನು ಪಾತ್ರವನ್ನ ನೀವು ಮಾಡಿದೀರಾ, ಇದು ನಿಮ್ಗೆ ಪರ್ಸನಲಿ ಯಾವ ರೀತಿ ಪ್ರಭಾವ ಬೀರಿತು ಅಂತ? ನನಗೆ ನಾನು ಪರ್ಸನಲಿ ಹೇಳ್ದಂಗೆ, ಸೊ ಈ ಕ್ಯಾರೆಕ್ಟರ್ ಹುಟ್ಟಿದ್ದೇನೆ ನನ್ನ ಚೈಲ್ಡ್ಹುಡ್ ಅಲ್ಲಿ ಇರೋ ಮೆಮೊರೀಸ್ ಇಂದ. ಸೊ ನಮ್ಮ ತಂದೆ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಹೇಗೆ ಇರ್ತಾ ಇದ್ರು, ಅಂದ್ರೆ ಗ್ಯಾಂಗ್ ಆಫ್ ಫ್ರೆಂಡ್ಸ್ ಹೆಂಗೆಲ್ಲ ಹಂಟಿಂಗ್ ಮಾಡ್ತಾ ಇದ್ರು, ಅವಾಗ ನನಗೆ ನೋಡಿದಂತ ದೃಶ್ಯಗಳು ಅದು ಕಾಡನ್ ಕ್ಯಾರೆಕ್ಟರ್, ಒಂದು ಪವರ್ಫುಲ್ ಕ್ಯಾರೆಕ್ಟರ್. ಅವರು ಹಂಗೆ ಇರ್ತಾ ಇದ್ರು. ಸೊ ಅವರು ಎಲ್ಲರೂ ಹಂಟರ್ಸೇನೆ. ಅವ್ರು ಹೆಂಗ್ ಪವರ್ಫುಲ್ ಆಗಿ ಇರ್ತಾ ಇದ್ರು, ಹೆಂಗ್ ಬಿಹೇವ್ ಮಾಡ್ತಾ ಇದ್ರು ಅನ್ನೋದು ನಾನು ಕೂಡ ನೋಡಿದ್ದುಂಟು. ಅವ್ರು ಹೆಂಗ್ ಎಂಜಾಯ್ ಮಾಡ್ತಾ ಇದ್ರು, ಕೆಲವೊಂದ್ಸರಿ ಡಿಸ್ಪ್ಯೂಟ್ಸ್ ಬಂದಾಗ ಹೇಗಿರ್ತಾ ಇತ್ತು ಸಿಚುವೇಶನ್. ಸೊ ನಾವು ಅದೆಲ್ಲ ನೋಡಿದ್ದುಂಟು. ಅದು ನನಗೆ ತುಂಬಾ ಪ್ರೇರಣೆ ಆಗಿದ್ದಂಥದ್ದು. ಬಟ್ ತುಂಬಾ ಖುಷಿ ವಿಷಯ, ಯಾಕೆಂದ್ರೆ ಲೈಫಲ್ಲಿ ನೋಡಿದ್ದನ್ನ ತೆರೆ ಮೇಲೆ ದೊಡ್ಡದಾಗ್ತಿರೋದೇ ಒಂದು ದೊಡ್ಡ ವಿಷಯ. ಸೊ ಐ ಆಮ್ ರಿಯಲಿ ಹ್ಯಾಪಿ.
and entire team is very happy after watching our technical round of movie ಎಲ್ಲ. ಸೊ ನಮಗೇನಂದ್ರೆ ಗೆಸ್ ಆಡಿಯನ್ಸ್ ತುಂಬ ಎಂಜಾಯ್ ಮಾಡ್ಬೇಕನ್ನೋದೇ ನಮಗೆ ಖುಷಿ ಅಷ್ಟೇ. ಓಕೆ, ಅವ್ರು ಖುಷಿ ಪಟ್ರೆ ವಿಲ್ ಬಿ ಮೋರ್ ಹ್ಯಾಪಿ ಅಂದ್ರೆ ತುಂಬಾನೇ ಖುಷಿ ಆಗ್ತದೆ. ನಿಮ್ಮ ಪಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಆಕ್ಚುಲಿ ನಮಗೆ ಕಾಣಿಸ್ತು. ಯಾಕೆಂದ್ರೆ ಏನಂದ್ರೆ ನೀವು ಹೇಳಿದ್ರಿ ಒಂದು ಧೈರ್ಯ ಆಗಿರ್ಬೋದು, ಒಂದು ಬಂಡತನ ನಿಮ್ಮ ಪಾತ್ರದಲ್ಲಿ ನಮಗೆ ಕಾಣಿಸುತ್ತೆ. ಇದು ಏನಂದ್ರೆ ಈ ಪ್ರಸ್ತುತ ಅಂದ್ರೆ ಈ ಸಮಾಜದ ನಮ್ಮ ಪ್ರಸ್ತುತ ಸಮಾಜದ ಯುವಕರಿಗೆ ಏನಾದ್ರೂ ಒಂದು ಮಿರರ್ ತೋರಿಸುವಂತ ಪ್ರಯತ್ನನ ಏನು? ಏನಿಲ್ಲ ಮೇಡಮ್, ಅಷ್ಟೊಂದೆಲ್ಲ ಪ್ರಪಂಚಕ್ಕೆ ಬುದ್ಧಿ ಹೇಳೋಷ್ಟೆಲ್ಲ ನಾವು ದೊಡ್ಡವರಲ್ಲ, ಅಷ್ಟೊಂದೆಲ್ಲ ಅವಲ್ಲ. ನಮಗೆ ಬರೀ ಆಡಿಯನ್ಸ್ ನ ಎಂಟರ್ಟೈನ್ ಮಾಡ್ಬೇಕಷ್ಟೇ. ಕಾಡ ಪಾಪ ಬ್ಯಾಚುಲರ್ ಆಗಿರ್ತಾರೆ, ಹುಡುಗಿ ಸಿಕ್ಕಿಲ್ಲ ಅಂದ್ರೆ ಎಷ್ಟು ಕಷ್ಟ ಇರುತ್ತೆ. ಸೊ ಅವ್ರ ಫ್ರೆಂಡ್ಸ್ ಎಲ್ಲ ಹೆಂಗೆ ಎಂಜಾಯ್ ಮಾಡ್ತಾರೆ ಅದು ಇರುತ್ತೆ. ಬಟ್ ಬೇರೆ ವಿಷಯಗಳಿದೆ, ನಾನೆಲ್ಲದನ್ನೂ ಐ ಥಿಂಕ್ ಐ ಶುಡ್ ನಾಟ್ ಟೆಲ್. ಕಾರ್ಟೂನ್ ಕ್ಯಾರೆಕ್ಟರ್ ಒಬ್ಳೆ ಅವ್ನ ಹೆಂಗೆ ಒಂದು ಊರಲ್ಲಿ ಅವ್ರಿಗೆ ಇನ್ನೂ ಗ್ಯಾಂಗ್ ಆಫ್ ಬಾಯ್ಸ್ ಆರ್ ದೇರ್, ನೋಬಡಿ ಇಸ್ ಗೆಟಿಂಗ್ ಮ್ಯಾರಿಡ್. ಸೊ ಆದ್ರೂ ಬಟ್ ಸಿಚುವೇಶನ್ಗಳು ಹೆಂಗ್ ಬರುತ್ತೆ, ಹಂಟಿಂಗ್ಗಳೆಲ್ಲ ಮಾಡಿ ಹಿಂಗೆ ಎಂಜಾಯ್ ಮಾಡ್ತಾರೆ. ಸೊ ಅದಿರುತ್ತೆ. ಬಟ್ ಎಸ್, ನೀವು ಹೇಳ್ದಂಗೆ ತುಂಬಾ ವಿಷಯಗಳಿದೆ, 5-6 ಆಯಾಮಗಳಿರುತ್ತೆ ನೋಡಕ್ಕೆ. ಅದನ್ನೆಲ್ಲ ನೀವು ಆಡಿಯನ್ಸ್ ಅಲ್ಲೇ ನೋಡ್ಬೇಕು, ಸಿನಿಮಾ ಥಿಯೇಟರ್ಲ್ಲೇ ನೋಡ್ಬೇಕು. ಸೊ ಅವಾಗ ಇಟ್ ಮೇಕ್ಸ್ ಬಿಗ್ ಡಿಫರೆನ್ಸ್. ಇವಾಗ ಒಂದಷ್ಟು ರ್ಯಾಪಿಡ್ ಫೈರ್ ಕೇಳ್ಬೇಡ. ನೀವು ಇಲ್ಲಿವರೆಗೂ ಟ್ರೈಂಗ್ ಟು ಡಿಗ್ ಎಕ್ಸಾಕ್ಟ್ಲಿ ಏನಿರ್ಬೋದು ಮೂವಿಯಲ್ಲಿ ಅಂತ. ಹೋಪ್ಫುಲಿ ನಾನು ಏನು ಹೇಳಿಲ್ಲ ಅಂತ ಅನ್ಕೊಂಡಿದ್ದೀನಿ. ಹೋಪ್ಫುಲಿ ಯು ಡಿಡ್ಂಟ್ ಟೆಲ್ ಎನಿಥಿಂಗ್, ಬಟ್ ಬೇಡ ಅಂದ್ರೆ ಕರಿಕಾಡ ಸಟಲ್ ಮೂವಿನಾ ಅಥವಾ ಮೂಡ್ ಹೆವಿನಾ? ಮೂಡ್ ಹೆವಿ. ಓಕೆ, ಈ ಸಿನಿಮಾ ನೋಡುವಾಗ ಹೆಚ್ಚು ಫೀಲ್ ಬರುತ್ತಾ ಅಥವಾ ನಾವು ಥಿಂಕ್ ಬರುತ್ತಾ, ಅಂದ್ರೆ ನಾವು ಥಿಂಕ್ ಮಾಡ್ಬೇಕಾ? ಎರಡು ಬರುತ್ತೆ. ಟೀಸರ್ ನೋಡಿ ಮೊದಲು ಥಾಟ್ ಏನ್ ಬಂತು? ಇದು ನಾನೇನ ಅಂತ ಅನಿಸ್ತು ಫಸ್ಟಿಗೆ. ಈ ಸಿನಿಮಾ ಸೈಲೆನ್ಸ್ ಜಾಸ್ತಿ ಬಳಸುತ್ತಾ? ಇಲ್ಲ. ಓಕೆ, ಕರಿಕಾಡ ವರ್ಲ್ಡ್ ಬಗ್ಗೆ ಒನ್ ವರ್ಡ್ ನಲ್ಲಿ ಹೇಳಬೇಕು ಅಂದ್ರೆ? ಡಿವೈನ್ ಲವ್. ವಂಡರ್ಫುಲ್. ಇಲ್ಲಿ ಕ್ಯಾರೆಕ್ಟರ್ಸ್ ಲೌಡಾ ಅಥವಾ ಗ್ರೌಂಡೆಡ್ ಅಂತ? ಎಲ್ಲ ಗ್ರೌಂಡೆಡ್. ಓಕೆ. ಆಮೇಲೆ ಇವಾಗ ಮ್ಯೂಸಿಕ್ ಬ್ಯಾಕ್ ಗ್ರೌಂಡು ಫೋರ್ ಗ್ರೌಂಡ್ ಅಲ್ಲಿ ಇರುತ್ತಾ ಅಂತ? ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಸೂಪರ್. ಆಮೇಲೆ ಇದು ಈಸಿ ವಾಚ್ ಅಥವಾ ಡಿಮ್ಯಾಂಡಿಂಗ್ ವಾಚ್ ಅಂತ ಈ ಸಿನಿಮಾ? ಇಟ್ಸ್ ಅ ವೆರಿ ಈಸಿ ವಾಚ್. ಆಡಿಯನ್ಸ್ ಪೇಷನ್ಸ್ ಏನಾದರೂ ಟೆಸ್ಟ್ ಆಗುತ್ತಾ? ನೋ ವೇ. ಓಕೆ. ಫೇವ್ರೆಟ್ ಟೀಸರ್ ಮೂಮೆಂಟ್ ಸರ್ ನಿಮಗೆ? ವಾವ್ ಅಂತ ಮೂಮೆಂಟ್? ಅಂದ್ರೆ ಅವರ್ ಟೀಮ್ಮೇಟ್ಸ್ ಎವ್ರಿಬಡಿ ವರ್ ಎಕ್ಸೈಟೆಡ್ ಬೈ ಸೀಯಿಂಗ್ ದಟ್. ಐ ವಾಸ್ ಸೋ ಎಕ್ಸೈಟೆಡ್. ಓಕೆ. ಆಮೇಲೆ ಈ ಫಿಲಮ್ ಮೆಮೊರಿನಾ ಅಥವಾ ಮೆಸೇಜ್ ಏನಾದರೂ ಓರಿಯೆಂಟೆಡಾ ಹಿಂಗೆ ಅಂತ? ಇಟ್ಸ್ ಗೋಟ್ ಬಿ ಮೆಮೊರಿ ಅಂಡ್ ಆಲ್ಸೋ ಮೆಸೇಜ್. ಓಕೆ. ಡೈರೆಕ್ಟರ್ಸ್ ವಿಷನ್ ಬಗ್ಗೆ ಒಂದು ವರ್ಡ್ನಲ್ಲಿ ಹೇಳಬೇಕು ಅಂದ್ರೆ? ಅಲ್ಟಿಮೇಟ್. ಸೂಪರ್. ಆಮೇಲೆ ಈ ಸಿನಿಮಾ ನೋಡಿದ್ಮೇಲೆ ಆಡಿಯನ್ಸ್ ಏನಾದರೂ ಕ್ವೈಟ್ ಆಗ್ತಾರಾ? ಫೀಲ್ ಆಗ್ತಾರ? ಫೀಲ್ ಡೆಫಿನೆಟ್ಲಿ ಆಗ್ತಾರೆ. ಎಸ್. ಅಂಡ್ ಯಶ್ ಶೆಟ್ಟಿ ಅವ್ರ ಬಗ್ಗೆ ಕೇಳಲೇಬೇಕು. ಯಶ್ ಶೆಟ್ಟಿ ಸರ್ ಎಲ್ಲಿರ್ತಾರೋ ಅಲ್ಲೊಂದು ಫೋರ್ಸ್ ಇದ್ದೇ ಇರುತ್ತೆ. ಅಂಡ್ ಈ ಸಿನಿಮಾದಲ್ಲಿ ಕೂಡ ಅವರ ಒಂದು ಪ್ರೆಸೆನ್ಸ್ ನಮಗೆ ಸ್ಕ್ರೀನ್ ಮೇಲೆ ನೋಡಿದ ತಕ್ಷಣ ಒಂಥರ ಭಾವನೋ ಅಂತ ಇದೆ. ಸೊ ಏನ್ ಹೇಳ್ತೀರಾ ಯಶ್ ಸರ್ ಬಗ್ಗೆ? ಸೊ ಯಶ್ ಶೆಟ್ಟಿ ಅವರು ಈಸ್ ಅ ಮೇನ್ ವಿಲನ್ ನಮ್ಮ ಮೂವಿಯಲ್ಲಿ. ಅಲ್ಟಿಮೇಟ್ ಆಕ್ಟರ್. ಅವ್ರದ್ದು ಬಾಲ ಅವ್ರದ್ದು ಒಂದು ಸೀನ್ ಬರುತ್ತೆ. ಆ ಸೀನ್ ನೋಡ್ತಾ ಇದ್ರೆ ನನಗೆ ಸ್ಪಾಟಲ್ ಶೂಟಿಂಗ್ ಅಲ್ಲೇ ಗೂಸ್ ಬಾಂಬ್ಸ್ ಇರೋದು. ಒಂದು ಐ ಥಿಂಕ್ 1 ಪೇಜ್ ಆಫ್ ಡೈಲಾಗ್ಸ್ ಇರುತ್ತೆ. ಅವ್ರ ಕೌಂಟರ್ಗಳು ಬರ್ತಾ ಇರತ್ತೆ. ಇಟ್ಸ್ ಲೈಕ್, ಯಾಕೆಂದ್ರೆ ಆ ಕಾನ್ವರ್ಸೇಷನ್ ನೋಡಿದ್ರೆ ಆ ಸ್ಪಾಟಲ್ಲೇ ನಮಗೆ ಗೂಸ್ ಬಂಪ್ಸ್ ಬರೋದು. ಅಲ್ಟಿಮೇಟ್ ಆಕ್ಟರ್ಸ್ ಇಬ್ರು. ಅದರಲ್ಲಿ ಯಶ್ ಶೆಟ್ಟಿ ಅವರು ರಿಯಲಿ ಅಮೇಸಿಂಗ್ ಆಕ್ಟರ್. ಆ ಟೈಮಿಂಗು, ಆ ಫೋರ್ಸ್, ಸ್ಟಾರ್ಟಿಂಗ್ ಟು ಎಂಡ್ ವರೆಗೂ ಕ್ಯಾರಿ ಮಾಡಿದ್ದಾರೆ. ಈಸ್ ಡನ್ ಎ ವೆರಿ ಬಿಗ್ ರೋಲ್ ಈ ಮೂವಿಯಲ್ಲಿ. ಅವರು ಸಖತ್ತಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲ್ಟಿಮೇಟ್. ಹೀರೋಯಿನ್ ಬಗ್ಗೆ ಒಂದೆರಡು ಮಾತುಗಳು ಸರ್. ನಿರೀಕ್ಷಾ ಶೆಟ್ಟಿ ತುಳು ಹೀರೋಯಿನ್. ಸೊ ಡೆಫಿನೆಟ್ಲಿ ವೆರಿ ಫ್ರೆಂಡ್ಲಿ. ಆ್ಯಂಡ್ ನಮ್ಮ ಕತೆಗೆ ಯಾವ ಥರ ಹುಡುಗಿ ಬೇಕಾಗಿತ್ತು, ಆ್ಯಂಡ್ ಆ್ಯಕ್ಟಿಂಗ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಎವ್ರಿಥಿಂಗ್ ಈಸ್ ಅಲ್ಟಿಮೇಟ್. ಆ್ಯಂಡ್ ಎವ್ರಿಬಡಿ ಈಸ್ ಹ್ಯಾಪಿ ಅಬೌಟ್ ಇಟ್. ಲೈಕ್ ನಮ್ಮಿಬ್ಬರದ್ದು ಕಾಂಬಿನೇಷನ್ ಈಗ ಒಂದೊಂದಲ್ಲೇ ಕಬ್ಬಿಂಜಲ್ಲೇ ತುಂಬ ವೈರಲ್ ಆಗಿದೆ. ನಾಟ್ ಓನ್ಲಿ ಇಯರ್, ಇವನ್ ನಾರ್ತಲ್ಲಿ ಕೂಡ ತುಂಬ ಸೌಂಡ್ ಮಾಡಿರೋಂಥ ಸಾಕು. ಆ್ಯಂಡ್ ಶಿ ಈಸ್ ರಿಯಲಿ ಫ್ಯಾಂಟಾಸ್ಟಿಕ್ ಆಕ್ಟ್ರೆಸ್. ಎಸ್, ಶಿ ಈಸ್ ಡೂಯಿಂಗ್ ವೆರಿ ವೆಲ್. ಸರ್, ಇದು ಮೇನ್ ಆಗಿ ಯಾವ ಕಾಲಘಟ್ಟದ ಸಿನಿಮಾ ಅಂದ್ರೆ ಅಥವಾ ಪ್ರೆಸೆಂಟ್ ರಿಲೇಟಬಲ್? 1980s. ಓಕೆ. ಫೈನಲಿ ಫೆಬ್ರವರಿನಲ್ಲಿ ಬರ್ತಾ ಇದ್ದೀರಾ. ಫೆಬ್ರವರಿ 6th ರಿಲೀಸ್ ಮಾಡ್ತಾ ಇದ್ದೀವಿ. ರಿಲೀಸ್ ಆಗಿದೆ. ಹೇಗೆ ಅನ್ನಿಸ್ತಾ ಇದೆ? ಒಂದ್ ಕಡೆ ಎಕ್ಸೈಟೆಡ್, ಬಟ್ ಅಟ್ ದ ಸೇಮ್ ಟೈಮ್ ಇವನ್ ವಿ ಆರ್ ಗೆಟಿಂಗ್ ಸ್ಕೇರ್ಡ್ ಅ ಬಿಟ್. ಅಂದ್ರೆ ಎಸ್ ಕಮಿಂಗ್ ಅಂತ ಪ್ರಿಪರೇಷನ್ ಜಾಸ್ತಿ ಇರುತ್ತೆ, ಕೆಲಸ ಜಾಸ್ತಿ ಇದೆ. ಒಂದ್ ಕಡೆ ಅದು ಇದೆ, ಒಂದ್ ಕಡೆ ಎಕ್ಸೈಟ್ಮೆಂಟ್ ಇದೆ. ಇನ್ನೊಂದ್ ಕಡೆ ಆಡಿಯನ್ಸ್ ರಿವ್ಯೂಸ್ನ ನಾವು ನೋಡೋಕೆ ವಿ ಆರ್ ಆಲ್ಸೋ ಎಕ್ಸೈಟೆಡ್. ಯಾವ ತರ ತಗೊಳ್ತಾರೆ ನಮ್ಮ ಮೂವಿನ ಅನ್ನೋದು ಅದು ಜಾಸ್ತಿ ಇದೆ ಇನ್ನು. ಸೊ ಅವ್ರಿಗೆ ಹಿಂಗೆ ಕನ್ವಿನ್ಸ್ ಮಾಡ್ತೀವಲ್ವಾ, ಸೊ ಆ ನಿಟ್ಟಿನಲ್ಲಿ ಜಾಸ್ತಿ ವಿ ಆರ್ ಗೋಯಿಂಗ್ ವಿತ್ ದಟ್.
ಸ್ಕೂಲ್ ಸರ್ ಆಲ್ ದ ವೆರಿ ಬೆಸ್ಟ್ ಸರ್, ಒಳ್ಳೇದಾಗ್ಲಿ, ನಿಮ್ಮ ಸಿನಿಮಾ ಹಿಟ್ ಆಗಲಿ ಅಂತ ಕೇಳ್ಕೊತಾ ಇದ್ದೀವಿ. ಮತ್ತಷ್ಟು ಒಳ್ಳೊಳ್ಳೆ ಸಿನಿಮಾ ಒಟ್ಟಿಗೆ ನಮ್ಮ ಮುಂದೆ ಬರ್ತಾ ಇರಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಯುವರ್ Thank you, ಥ್ಯಾಂಕ್ ಯು sir. ಸೊ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಕಾರ್ ನಟರಾಜ್ ಅವರ ಮಾತುಗಳು. ಕರಿಕಾಡ ಸಿನಿಮಾ ಫೆಬ್ರವರಿ 6ರಂದು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ನಾವು ಎಲ್ಲರೂ ಕೂಡ ಈ ಸಿನಿಮಾವನ್ನು ಥಿಯೇಟರ್ಗೆ ಹೋಗಿ ನೋಡೋಣ, ಕನ್ನಡ ಸಿನಿಮಾಗಳನ್ನ ಬೆಳೆಸೋಣ.